ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಸೊ ಏನಂದರೆ, ನಮ್ಮದು ಆಫೀಸಲ್ಲಿ ಮ್ಯಾರಥನ್ ಇತ್ತು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೆಸರು ರಿಜಿಸ್ಟ್ರೇಷನ್ ಮಾಡಿದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಮ್ಮ ಫಸ್ಟ್ ಮ್ಯಾರಥನ್ ಟುಗೆದರ್. ಫುಲ್ ಎಕ್ಸೈಟ್ ಆಗಿದ್ದೇವೆ. ಮೇಡಮ್ ಅವ್ರ ಎಕ್ಸೈಟ್ಮೆಂಟ್ ಎಷ್ಟಿತ್ತಂದರೆ ಒಂದು ಬೆಳಿಗ್ಗೆ ಎಬ್ಸಿದ್ರು ನಮ್ಮನ್ನ. ಎಪ್ಸಿದಕ್ಕೆ ಫುಲ್ ರೆಡಿ ಆಗ್ತಿದ್ದಾರೆ, ಪರವಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಮೇಡಮ್ ಅವ್ರ ID ಕಾರ್ಡು, ಅದನ್ನು ಫಸ್ಟ್ ಇಟ್ಕೊಂಡೆ. ಆಮೇಲೆ ಮ್ಯಾರಥಾನ್ ಇದು ನಮ್ದು ಫಸ್ಟ್ ಆದಿದ್ದರಿಂದ ಏನೆಲ್ಲ ಇಟ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಇರೋ ಬರೋ ಐಟಮನ್ನೆಲ್ಲ ತುರಿಸ್ತಾ ಇದ್ದೆ ಬ್ಯಾಗಿಗೆ. ಇವರು ಬ್ಯಾಗ್ ತುಂಬಿಸ್ತಾ ಇರೋದು ನೋಡಿದರೆ 50% ಐಟಮ್ ಯಾವುದು ಯೂಸ್ ಆಗ್ತದೆ ಅಂತ ಅನಿಸ್ತಾ ಇಲ್ಲ ನನಗೆ. ತುಂಬಿಸಿ ಫೈನಲಿ ಪ್ಯಾಕಿಂಗ್ ಆಯಿತು ನಮ್ಮದು. ಇಂಪಾರ್ಟೆಂಟ್ ಏನಂದರೆ ನಮ್ಮದು ಶೂ ಹಾಕೊಳ್ಳೋ ಪ್ರೋಗ್ರಾಮ್. ಓಡ್ಲಿಕ್ಕೆ ಸ್ವಲ್ಪ ಎನರ್ಜಿ ಎಲ್ಲ ಬೇಕಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಕಾರ್ ಹತ್ಕೊಂಡು ಹೊರಟ್ವಿ. ಕೇಳ್ಕೊಂಡು ಹುಡುಗಿರಿಗೆ ಅದು ಏನು ಎಕ್ಸೈಟ್ಮೆಂಟ್ ಇರ್ತದೋ ಗೊತ್ತಿಲ್ಲ, ಈ ಲೈಟ್ ಕಂಡಾಗ ಅಂತೂ ಎಲ್ಲೆಲ್ಲ ಸಂತೋಷ ತೋರಿಸ್ತಾರಪ್ಪ. ನೋಡಿ ನಮ್ಮ ಹುಡುಗಿ ಏನೋ ಹೇಳ್ತಿದ್ದಾಳೆ. ಚಂದ ಲೈಟ್ ಹಾಕಿದ್ದಾರೆ. ಆನ್ ದ ವೇ ಹೋಗ್ತಾ ಬಾಸ್ ದರ್ಶನ ಸಹ ಆಯ್ತು. ಫೈನಲಿ ರೀಚ್ ಆದ್ವಿ. ನಾವು ಹೋಗ್ತಾನೆ ಅಲ್ಲಿ ವಾರ್ಮ್ ಅಪ್ ಸೆಷನ್ ಸ್ಟಾರ್ಟ್ ಆಗಿತ್ತು. ಸೊ ನಾವು ಕೂಡ ಜಾಯಿನ್ ಆದ್ವಿ. ಎಷ್ಟು ಜನ ಬಂದಿದಾರಲ್ಲ. We have registered for 5K run. So it started. ಓಡೋ ತಲೆಗಳಿಗಿಂತ ಜಾಸ್ತಿ ಮೊಬೈಲ್ಗಳೇ ಕಾಣಿಸ್ತಿತ್ತು ನಮ್ಮದು ಸೇರ್ಕೊಂಡು. ನಮ್ಮದು ಬಾಗ್ಮನೆ ಟೆಕ್ ಪಾರ್ಕ್ ಫುಲ್ ಬ್ಲೂ ವೇವ್ ಥರ ಕಾಣಿಸ್ತಿತ್ತು. ಓಡ್ತಾ ಇರಿ. ಹಕ್ಕಿಗಳಿಂದ ಮನುಷ್ಯರು ಇನ್ಸ್ಪೈರ್ ಆದರೂ ಮನುಷ್ಯರಿಂದ ಹಕ್ಕಿಗಳೋ ಗೊತ್ತಿಲ್ಲ, ನಮ್ಮ ಜೊತೆ ಅದು ಮ್ಯಾರಥಾನ್ ಮಾಡ್ತಿತ್ತು. ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಸುಸ್ತು ಸಾಯ್ತು. ಫುಲ್ ಜೋಶಲ್ಲಿ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ತುಂಬ ಜನ ಆಲ್ರೆಡಿ ರೀಚ್ ಆಗಿದ್ರು. ಫಿನಿಶ್ ಮಾಡಿದ್ದಕ್ಕೆ ಮೆಡಲ್ಸ್ ಕೊಟ್ಟರು ನಮಗೆ. ನಾವು ಅದನ್ನ ಒಲಿಂಪಿಕ್ಸ್ ರೇಂಜಿಗೆ ಪೋಸ್ ಕೊಡ್ತಾ ಇದ್ವಿ. ಮ್ಯಾರಥಾನಿಗೆ ಫಸ್ಟ್ ಬರಲಿಲ್ಲ ಆದರೆ ಸಹ ಇದಕ್ಕೆ ಫಸ್ಟ್ ಕೈ ಎತ್ತಿದ್ದಾಳೆ. MJ ರಾಕೇಶ್ ಅವ್ರ ಎನರ್ಜಿ ಏನು ಅಂತ ಚಿನ್ನಸ್ವಾಮಿ ಗ್ರೌಂಡಲ್ಲಿ ನೋಡಿದ್ವಿ. ಸೇಮ್ ಲೆವೆಲ್ ಆಫ್ ಎನರ್ಜಿ ಇಲ್ಲಿನೂ ಮೇಂಟೈನ್ ಮಾಡ್ತಾ ಇದ್ರು. BDC needs to come loud and clear one more time. Namuru! Who are we? Namuru! Who are we? Last one, it needs to be the loudest one, okay? Namuru! Who are we? Fantastic, give yourself a round. ಇವ್ರು ಎಲ್ಲಿ ಹೋದ್ರು RCB ಮಾತ್ರ ಬಿಡೋದಿಲ್ಲ. The future who make it happen. And give all of us that inspiration that tomorrow morning when you wake up and you feel lazy, yaar kal kar lete hain, parsu kar lete hain, remember this frame. ಒಂದೊಳ್ಳೆ ಮೋಟಿವೇಶನ್ ಸ್ಪೀಚ್ ಕೇಳಿಸ್ಕೊಂಡು ಅವಳು ಕ್ಯಾಬಿನ್ ಹತ್ರ ಬಂದ್ವಿ. ಫುಲ್ ಖುಷಿಯಲ್ಲಿ ಕ್ಯಾಬಿನೆಲ್ಲ ತೋರಿಸ್ತಾ ಇದ್ಲು. ನಮ್ಮದೊಂದು ಹಳೆ ಫೋಟೋ ಕೂಡ ಇತ್ತು ಅಲ್ಲಿ, ನಮ್ಮದು ಫೇವ್ರೆಟ್ ಫೋಟೋ ಕೂಡ.
ತುಂಬ ಹಸಿವಾಗ್ತಿತ್ತು. ಒಂದೊಳ್ಳೆ ಸೂಪರ್ ಬ್ರೇಕ್ಫಾಸ್ಟ್ ತಿಂದು ಮನೆ ಕಡೆ ಹೊರಟ್ವಿ. ಈ ಸ್ಪೀಡಾಗಿ ಕುದುರೆ ಥರ ಓಡೋ ಲೈಫ್ ಸ್ಟೈಲ್ ಮಧ್ಯ ಎಷ್ಟೋ ಜನ ಫಿಟ್ನೆಸ್ ಜರ್ನಿನ ಮರ್ತಿರ್ತಾರೆ. ಸೊ ಈ ಥರ ಇವೆಂಟ್ಗಳಾದಾಗ ಟ್ರೈ ಟು ಪಾರ್ಟಿಸಿಪೇಟ್. ಮೋಟಿವೇಶನ್ ಜೊತೆಗೆ ಏನೋ ಒಂದು ಸಾಧಿಸಿದ್ದೀರಾ ಅನ್ನೋ ಖುಷಿ ಕೂಡ ಸಿಗ್ತದೆ. So this is our very first vlog and Sunday morning vlog too. Hope you like the video. ನಿಮ್ಮ ಮುಂದಿನ ಭೇಟಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. Until then, take care. Bye bye. Lots of love.